ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, LTTE ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೆ. ಶ್ರೀಲಂಕಾದ ತಮಿಳರ ಹಕ್ಕುಗಳ ರಕ್ಷಣೆಗಾಗಿ ಶುರುವಾದ ಹೋರಾಟ LTTE ಸಶಸ್ತ್ರ ಪಡೆಯ ಸ್ಥಾಪನೆಗೆ ಕಾರಣ ಆಯಿತು. ಜಾಫ್ನಾದ ಮೇಯರ್ ದುರಯಪ್ಪನ್ ಕೊಲೆಯೊಂದಿಗೆ ಆರಂಭವಾದ LTTEಯ ರಕ್ತಸಿಕ್ತ ಅಧ್ಯಾಯ ಶ್ರೀಲಂಕಾದ ಸಿಂಹಳಿಯರ ನಿದ್ದೆಗೆಡಿಸಿತು. 1983ರಲ್ಲಿ ಲಂಕಾ ಸೈನ್ಯದ ಮೇಲೆ LTTE ದಾಳಿ ಮಾಡಿತು. ಅದರ ಪರಿಣಾಮ ಸಿಂಹಳಿಯರು ಹಾಗೂ ತಮಿಳರ ನಡುವಿನ ಜನಾಂಗೀಯ ದ್ವೇಷ ತಾರಕಕ್ಕೇರಿ ಕಂಡಲ್ಲಿ ಲಂಕನ್ ತಮಿಳರನ್ನು ಕೊಲ್ಲೋ ಕೆಲಸ ನಡೀತು. ಇದು ತಮಿಳ್ ಟೈಗರ್ಸ್ ಏಳಂ ಶಕ್ತಿ ಹೆಚ್ಚಾಗೋದಕ್ಕೆ, ಅದರ ಕಡೆಗೆ ಹೆಚ್ಚಿನ ಯುವಕರು ಆಕರ್ಷಿತರಾಗೋದಕ್ಕೆ ಅವಕಾಶ ಮಾಡಿಕೊಡ್ತು. ಅದರ ಪರಿಣಾಮ ಜಾಫ್ನಾ ಪ್ರದೇಶದ ಮೇಲೆ ಸಂಪೂರ್ಣವಾಗಿ LTTE ಹಿಡಿತವನ್ನು ಸಾಧಿಸಿತು. ಲಂಕೆಯ 5ನೇ ಒಂದು ಭಾಗದ ಮೇಲೆ ಈಗ ತಮಿಳರ ಹಿಡಿತ ಶುರುವಾಗಿತ್ತು. ಸ್ನೇಹಿತರೆ, ಶ್ರೀಲಂಕಾದ ಉತ್ತರ ಭಾಗದಲ್ಲಿ ತಮಿಳು ಭಾಷಿಕರು ಹೆಚ್ಚಾಗಿದ್ದಾರೆ. ಹಾಗೆಯೇ ಪೂರ್ವ ಭಾಗಗಳಲ್ಲಿ ಕೂಡ ನಮಗೆ ತಮಿಳು ಮಾತಾಡೋ ಜನ ಸಿಗ್ತಾರೆ. ಇಲ್ಲಿ ಜಾಫ್ನಾದಲ್ಲಿ ಅಂದರೆ ಶ್ರೀಲಂಕಾದ ಉತ್ತರ ಭಾಗದಲ್ಲಿ ತಮಿಳರ ಪ್ರಾಬಲ್ಯ ಹೆಚ್ಚಾಗಿರೋದ್ರಿಂದ ಈ ಟೈಗರ್ಸ್ ಅಲ್ಲಿ ತಮ್ಮ ಕೋಟೆಯನ್ನು ಕಟ್ಟಿಕೊಂಡ್ರು. ಅವರು ಯಾವಾಗ ತಮ್ಮ ಇಡೀ ನೆಲೆಯನ್ನು ಉತ್ತರ ಶ್ರೀಲಂಕಾದಲ್ಲಿ ಅಂದರೆ ಭಾರತದ ಕಡೆಗಿರುವ ಜಾಫ್ನಾ ಭಾಗಕ್ಕೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ಸೇರಿಕೊಂಡ್ರೋ, ಆ ಕೋಟೆಗಳ ಒಳಗೆ ನುಗ್ಗಿ ಹೊಡೆಯೋದಕ್ಕಾಗದ ಶ್ರೀಲಂಕಾದ ಸೇನಾಪಡೆ ಇಡೀ ಜಾಫ್ನಾನ ಸುತ್ತುವರಿತು. ಅವರಿಗೆ ದಿಗ್ಬಂಧನವನ್ನು ಹಾಕ್ತು. ಜಾಫ್ನಾ ಭಾಗಕ್ಕೆ ಆಹಾರ, ಔಷಧ ಇಂಥ ಯಾವುದೂ ಕೂಡ ತಲುಪೋದಕ್ಕೆ ಸಾಧ್ಯ ಆಗದ ಹಾಗೆ ಅದನ್ನು ಸುತ್ತುವರೆದು ಕೂತ್ಕೊಳ್ತು. ಹೌದು, 1987ರ ಹೊತ್ತಿಗೆ ಶ್ರೀಲಂಕಾದ ಸೈನ್ಯ ಜಾಫ್ನಾ ಪ್ರದೇಶವನ್ನು ಸುತ್ತುವರಿತು. ಸಮುದ್ರದಲ್ಲಿ ನೌಕಾಪಡೆ ಬಂದು ನಿಂತುಕೊಳ್ತು. ಮತ್ತೊಂದು ಕಡೆ ಭೂಮಾರ್ಗದಲ್ಲಿ ಕೂಡ ಜಾಫ್ನಾನ ತಲುಪೋದಕ್ಕೆ ಹಾಗೂ ಅಲ್ಲಿಂದ ಹೊರಗೆ ಬರೋದಕ್ಕೆ ಯಾರಿಗೂ ಅವಕಾಶ ಆಗದ ಹಾಗೆ ಸೇನೆ ಸುತ್ತುವರೆದು ನಿಂತುಕೊಳ್ತು. ಇಲ್ಲಿ ದಿಗ್ಬಂಧನ ಅಂದರೆ ಹೇಗೆ ಅಂದರೆ, ಜಾಫ್ನಾದಿಂದ ಯಾರೂ ಹೊರಗೆ ಬರೋ ಹಾಗಿರಲಿಲ್ಲ, ಹಾಗೆಯೇ ಯಾರೂ ಕೂಡ ಒಳಗೆ ಹೋಗೋದಕ್ಕೆ ಕೂಡ ಅವಕಾಶ ಇರಲಿಲ್ಲ. ಅಲ್ಲಿಗೆ ಆಹಾರ ಪದಾರ್ಥಗಳ ಸರಬರಾಜು ನಿಂತು ಹೋಯಿತು. ಅಗತ್ಯ ವಸ್ತುಗಳು ಸಿಗದ ಹಾಗಾಯಿತು. ತಿನ್ನೋದಕ್ಕೇನೋ ಸಮುದ್ರದ ಮೀನುಗಳನ್ನು ಹಿಡಿಯಬಹುದು, ಆದರೆ ಅವುಗಳನ್ನು ಸುಡೋದಕ್ಕೆ ಸೀಮೆಣ್ಣೆ ಬೇಕಲ್ಲ. ರಾತ್ರಿ ಮನೆಗಳಲ್ಲಿ ಬುಡ್ಡಿ ದೀಪ ಹಚ್ಕೊಳ್ಳೋದಕ್ಕೆ ಕೂಡ ಸೀಮೆಣ್ಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಯಿತು. ಅನಾರೋಗ್ಯ ಉಂಟಾದರೆ ಔಷಧಗಳ ಸರಬರಾಜಿಲ್ಲದೆ ಜನ ಬಳಲು ಹಾಗಾಯಿತು. ಇಲ್ಲಿ ಸೇನಾಪಡೆಗಳಿಗೆ ಬೇಕಾಗಿದ್ದದ್ದು ತಮಿಳು ಹುಲಿಗಳು, ಆದರೆ ದಿಗ್ಬಂಧನ ಸಾಮಾನ್ಯ ನಾಗರಿಕರ ಬದುಕುಗಳನ್ನು ಕಿತ್ಕೊಳ್ಳೋದಕ್ಕೆ ಕಾರಣ ಆಯಿತು. ಇದೊಂಥರ ಹಿಂದಿನ ಕಾಲಗಳಲ್ಲಿ ಕೋಟೆಗಳನ್ನು ಗೆಲ್ಲೋದಕ್ಕೆ ಸಪ್ಲೈ ರೂಟುಗಳನ್ನು ಕಟ್ ಮಾಡಿ ಮುತ್ತಿಗೆ ಹಾಕ್ಕೊಂಡು ಕೂತ್ಕೋತಿದ್ರಲ್ಲ, ಅದೇ ಥರದ ಮುತ್ತಿಗೆ ಇದು. ಅವತ್ತಿಗೇನೋ ಹೇಳೋರು ಕೇಳೋರು ಯಾರೂ ಇರಲಿಲ್ಲ, ನಡೀತಿತ್ತು. ಆದರೆ ಈಗ ಮಾನವ ಹಕ್ಕುಗಳ ಸಂಘಟನೆಗಳಿದ್ವಲ್ಲ, ಅವು ಶ್ರೀಲಂಕಾದ ತಮಿಳರ ಪರ ದನಿ ಎತ್ತೋದಕ್ಕೆ ಶುರು ಮಾಡಿದವು. ಲಂಕಾ ಸರ್ಕಾರ ಅಲ್ಲಿನ ಅಮಾಯಕ ಜನರನ್ನು ಹಿಂಸಿಸ್ತಾ ಇದೆ, ಅವರು ಹಸಿವಿನಿಂದ ಅನಾರೋಗ್ಯದಿಂದ ಸಾಯುವ ವಾತಾವರಣ ನಿರ್ಮಾಣ ಮಾಡ್ತಾ ಇದೆ ಅನ್ನೋ ಕೂಗು ವಿಶ್ವದಾದ್ಯಂತ ಕೇಳಿಬರೋದಕ್ಕೆ ಶುರುವಾಯಿತು. ಬೇರೆ ಬೇರೆ ದೇಶಗಳಲ್ಲಿನ ತಮಿಳರು ಲಂಕಾದ ತಮಿಳರನ್ನು ಕಾಪಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ತರೋದಕ್ಕೆ ಮುಂದಾದರು. ಆ ಸಮಯದಲ್ಲಿ ನಮ್ಮ ತಮಿಳುನಾಡಲ್ಲಿ MG ರಾಮಚಂದ್ರನ್ ಅವರ ಸರ್ಕಾರ ಇತ್ತು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದರು. ಮೊದಲೇ ತಮಿಳರಿಗೆ ಪ್ರಾಂತೀಯ ಅಭಿಮಾನ ಬೇರೆಲ್ಲರಿಗಿಂತ ಸ್ವಲ್ಪ ಹೆಚ್ಚಾಗಿರುತ್ತೆ. ಹೀಗಿರುವಾಗ ಪಕ್ಕದಲ್ಲೇ ತಮಿಳು ಸಹೋದರರು ಕಷ್ಟಪಡ್ತಾ ಇದ್ದರೆ MGR ಮೇಲೆ ಒತ್ತಡ ಬೀಳದೇ ಇರುತ್ತಾ? ಹೀಗಾಗಿ ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿತು. ಲಂಕೆಯ ತಮಿಳರನ್ನು ಕಾಪಾಡೋದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜೀವ್ ಗಾಂಧಿಯವರನ್ನು ಕೇಳಿಕೊಳ್ಳೋದಕ್ಕೆ ಶುರು ಮಾಡಿತು ತಮಿಳುನಾಡು ಸರ್ಕಾರ. ತಮಿಳರ ಮನವಿಗಳನ್ನು ತಿರಸ್ಕರಿಸೋದಕ್ಕೆ ರಾಜೀವ್ ಅವರಿಗೆ ಕಾರಣಗಳೇ ಇರಲಿಲ್ಲ. ಹೀಗಾಗಿ ತಜ್ಞರಿಂದ ಅಭಿಪ್ರಾಯ ಸಂಗ್ರಹಿಸಿದರು ರಾಜೀವ್. 3 ಸೇನಾಪಡೆಯ ಮುಖ್ಯಸ್ಥರನ್ನು ಕರೆಸಿ ಸಭೆ ಮಾಡಿದರು. ಕಡೆಗೆ ಲಂಕಾ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಅಲ್ಲಿ ವಿಧಿಸಿದ್ದ ದಿಗ್ಬಂಧನವನ್ನು ಮಾನವೀಯತೆಯ ಆಧಾರದ ಮೇಲೆ ಹಿಂಪಡೆಯೋದಕ್ಕೆ ಮನವಿ ಮಾಡಿಕೊಂಡ್ರು. ಆದರೆ ಅಲ್ಲಿದ್ದ ಜಯವರ್ಧನೆ ಸರ್ಕಾರ ಇದು ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ. ಆಗಲೇ ನೋಡಿ, ಭಾರತ ಮೊಟ್ಟ ಮೊದಲ ಬಾರಿಗೆ ನಮ್ಮ ನೆಲದಿಂದ ಹೊರಭಾಗದಲ್ಲಿ ಕಾರ್ಯಾಚರಣೆಯೊಂದನ್ನು ನಡೆಸೋದಕ್ಕೆ ಮುಂದಾಗಿದ್ದು. ಆ ಯೋಜನೆಯಂತೆ ಮೊದಲಿಗೆ ಜೂನ್ 2ನೇ ತಾರೀಕು ತಮಿಳುನಾಡಿನಿಂದ ಹಡಗಲ್ಲಿ ಜಾಫ್ನಾ ಭಾಗಕ್ಕೆ ಒಂದಷ್ಟು ಆಹಾರ, ಸೀಮೆಎಣ್ಣೆ, ಔಷಧಗಳನ್ನು ಭಾರತ ಸರ್ಕಾರ ಕಳುಹಿಸಿಕೊಡ್ತು. ಇದೊಂದು ಮಾನವೀಯ ಸಹಾಯ. ಅವತ್ತು ಹಾಗೆ ತಮಿಳುನಾಡಿನ ತೀರಗಳಿಂದ ಹೊರಟ ಹಡಗುಗಳು ಭಾರತದ ಜಲಗಡಿಯನ್ನು ದಾಟಿದ ಕೂಡಲೇ ಶ್ರೀಲಂಕಾದ ನೌಕಾಪಡೆಗಳು ಆ ಹಡಗುಗಳನ್ನು ಅಡ್ಡಗಟ್ಟಿದವು. ಆಹಾರ ಮತ್ತು ಔಷಧಗಳಿದ್ದ ಹಡಗನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅದನ್ನು ಮತ್ತೆ ಭಾರತದ ಜಲಗಡಿಗಳತ್ತ ಬಲವಂತವಾಗಿ ಹಿಂದಕ್ಕಟ್ಟಲಾಯಿತು. ಇದು ಹೀಗೆ ಆಗುತ್ತೆ ಅನ್ನೋದು ಭಾರತಕ್ಕೆ ಗೊತ್ತಿಲ್ಲದ ವಿಷಯ ಏನಾಗಿರಲಿಲ್ಲ. ಹೀಗಾಗಿನೇ ಅಲ್ಲಿ ಪ್ಲಾನ್ B ಕೂಡ ಸಿದ್ಧವಾಗಿತ್ತು. ಅದರ ಹೆಸರು ಆಪರೇಷನ್ ಪೂಮಲೈ. ಸ್ನೇಹಿತರೆ, ಇದು ಭಾರತೀಯ ವಾಯುಸೇನೆ ತನ್ನದಲ್ಲದ ನೆಲದಲ್ಲಿ ಮಾಡಿದ ಮೊಟ್ಟ ಮೊದಲ ಕಾರ್ಯಾಚರಣೆ ಆಗಿತ್ತು.
ಹಾಗಂತ ಇದು ಸೇನಾ ಕಾರ್ಯಾಚರಣೆ ಅಥವಾ ಯುದ್ಧದ ಕಾರ್ಯಾಚರಣೆ ದಾಳಿ ಆಗಿರಲಿಲ್ಲ. ಬದಲಿಗೆ ಮಾನವೀಯ ಮುಖವನ್ನು ಹೊತ್ತ ಅತ್ಯದ್ಭುತ ಕಾರ್ಯಾಚರಣೆ ಆಗಿತ್ತು. ಅಲ್ಲಿ ಹಸಿವು ಮತ್ತು ಅನಾರೋಗ್ಯದಿಂದ ನರಳುತ್ತಾ ಇದ್ದ ಸಾವಿರಾರು ಮಂದಿಯನ್ನು ಕಾಪಾಡೋದಕ್ಕೆ ನಡೆದ ಕಾರ್ಯಾಚರಣೆ ಇದಾಗಿತ್ತು. ಭಾರತದ ಶಕ್ತಿಯನ್ನು ಜಗತ್ತಿಗೆ ತೋರಿಸುವಂಥ ಕಾರ್ಯಾಚರಣೆ ಇದಾಗಿತ್ತು. ಅವತ್ತು ಭಾರತ ಮನಸ್ಸು ಮಾಡಿದರೆ ಶ್ರೀಲಂಕಾ ಅನ್ನೋ ಪುಟ್ಟ ದೇಶವನ್ನು ಹೊಸಕ್ಕೆ ಹಾಕೋದು ಕಷ್ಟ ಅಲ್ಲ ಅನ್ನೋದನ್ನು ಜಗತ್ತಿಗೆ ಮತ್ತು ಶ್ರೀಲಂಕಾಗೆ ತೋರಿಸಿಕೊಟ್ಟ ಕಾರ್ಯಾಚರಣೆ ಇದಾಗಿತ್ತು. ಅದರ ಹೆಸರು ಆಪರೇಷನ್ ಪೂಮಲೈ. ಅವತ್ತು ಜೂನ್ 4, 1987 ಬೆಂಗಳೂರಿನ ಯಲಹಂಕ ಏರ್ಫೋರ್ಸ್ ಬೇಸಲ್ಲಿ ಭಾರತೀಯ ವಾಯುಪಡೆಗೆ ಸೇರಿದ್ದ 5 AN-32 ಸರಕು ಸಾಗಣೆ ವಿಮಾನಗಳಿಗೆ ಶ್ರೀಲಂಕಾದ ತಮಿಳರಿಗೆ ಕಳುಹಿಸಬೇಕಿದ್ದ ಅಗತ್ಯ ಸಾಮಗ್ರಿಗಳನ್ನು ತುಂಬಲಾಗಿತ್ತು. ಆ 5 ವಿಮಾನಗಳು ಲಂಕೆಗೆ ಹಾರುವುದಕ್ಕೆ ಸಿದ್ಧವಾಗಿ ನಿಂತಿದ್ವು. ಹಾಗಂತ ಆ ವಿಮಾನಗಳನ್ನು ಹಾಗೆ ಕಳಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಆಹಾರ ಸಾಮಗ್ರಿಗಳನ್ನು ತುಂಬಿದ್ದ ನೌಕೆಗಳನ್ನೇ ಅಡ್ಡಗಟ್ಟಿ ಹಿಂದಕ್ಕೆ ಕಳುಹಿಸಿದ್ದ ಲಂಕಾ ಸೈನ್ಯ ಈ ಸರಕು ಸಾಗಣೆ ವಿಮಾನಗಳನ್ನು ಒಳಗಿಬಿಟ್ಕೊಳ್ಳುತ್ತಾ ಅಲ್ಲಿ ಅಕಸ್ಮಾತ್ ಏನಾದರೂ ಅಚಾತುರ್ಯವಾದರೆ ಲಂಕೆಯ ಪಡೆಗಳು ಈ ವಿಮಾನಗಳ ಮೇಲೆ ದಾಳಿ ಮಾಡಿದರೆ ವಿಮಾನಗಳನ್ನು ಕಳ್ಕೊಳ್ಳೋದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಮುಖಭಂಗವನ್ನು ಕೂಡ ಅನುಭವಿಸಬೇಕಾಗಿ ಬರುತ್ತೆ. ಅಂಗೈ ಅಗಲದ ಲಂಕೆ ಭಾರತದ ವಿಮಾನಗಳನ್ನು ಹೊಡೆದು ಹಾಕಿತು ಅಂದರೆ ಅದೇನು ಕಡಿಮೆ ಅವಮಾನನ? ಬರೀ ಹೊಡೆದು ಹಾಕೋದಷ್ಟೇ ಅಲ್ಲ, ಆ ಸರಕು ಸಾಗಣೆ ವಿಮಾನಗಳನ್ನು ಲಂಕಾದ ವಾಯುಪಡೆ ತನ್ನ ಸುಪರ್ದಿಗೆ ಕೂಡ ತಗೋಬಹುದು ಅಥವಾ ಹಿಂದಕ್ಕೂ ಅಟ್ಟಬಹುದು. ಏನೇ ಆದರೂ ಕೂಡ ಅದೊಂಥರ ವ್ಯರ್ಥ ಪ್ರಯತ್ನ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಸರಕುಗಳನ್ನು ಹೊತ್ತ ಆ ವಿಮಾನಗಳಿಗೆ ಎಸ್ಕಾರ್ಟ್ ಕೊಡಬೇಕು. ಅದಕ್ಕಾಗಿ ಯುದ್ಧ ವಿಮಾನಗಳು ಸಿದ್ಧ ಆದವು. ಜೂನ್ 2ನೇ ತಾರೀಖಿನ ಹೊತ್ತಿಗಾಗಲೇ ಗ್ವಾಲಿಯರ್ನಲ್ಲಿದ್ದ 6 ಮಿರಾಜ್ ಯುದ್ಧ ವಿಮಾನಗಳಿಗೆ ವೆಪನ್ಗಳನ್ನು, ಡ್ರಾಪ್ ಟ್ಯಾಂಕ್ಗಳನ್ನು ಲೋಡ್ ಮಾಡಿ ಅವುಗಳನ್ನು ಬೆಂಗಳೂರಿಗೆ ಕರೆಸಿಕೊಳ್ಳಲಾಗಿತ್ತು. ಅವತ್ತಿಗೆ ಈ ಮಿರಾಜುಗಳು ಭಾರತಕ್ಕೆ ಬಂದು ಬರೀ 2 ವರ್ಷ ಆಗಿತ್ತಷ್ಟೇ. ಅವು ಅಮೆರಿಕಾದ F-16ನಷ್ಟೇ ಬಲಿಷ್ಠವಾಗಿದ್ದ ಯುದ್ಧ ವಿಮಾನಗಳಾಗಿದ್ವು ಹಾಗೂ F-16 ಕೂಡ ಮಣಿಸಬಲ್ಲ ತಾಕತ್ತು ಅವುಗಳಿಗಿತ್ತು. ಅಂಥ ಮಿರಾಜ್ ಯುದ್ಧ ವಿಮಾನಗಳನ್ನು AN-32 ವಿಮಾನಗಳ ಜೊತೆಗೆ ಲಂಕೆಗೆ ಕಳುಹಿಸುವುದಕ್ಕೆ ಭಾರತ ಸರ್ಕಾರ ಮತ್ತು ಭಾರತೀಯ ವಾಯುಪಡೆಗಳು ನಿರ್ಧಾರ ಮಾಡಿದವು. ಈ AN-32 ಅಥವಾ ಆಂಟೊನೋವ್ 32 ಅನ್ನೋದು USSR ಕಾಲದ ಅತ್ಯಂತ ಬೇಡಿಕೆಯ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಇವತ್ತಿನ ಉಕ್ರೇನ್ನಲ್ಲಿನ ಯುಕ್ಯೂವ್ನಲ್ಲಿ ತಯಾರಾಗ್ತಾ ಇದ್ದ ಈ AN-32ಗಳನ್ನು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಭಾರತ ಖರೀದಿ ಮಾಡಿತ್ತು. ಸರಕು ಸಾಗಾಟಕ್ಕೆ, ಏರ್ ಡ್ರಾಪ್ ಮಾಡೋದಕ್ಕೆ, ಯೋಧರನ್ನು ಹೊತ್ತೊಯ್ಯೋದಕ್ಕೆ, ಹೀಗೆ ನಾನಾ ರೀತಿಯಲ್ಲಿ ಬಳಕೆಯಾಗ್ತಿದ್ದ ಆಂಟೊನೋವ್ 32 ಏರ್ಕ್ರಾಫ್ಟ್ಗಳಲ್ಲಿ ಅವತ್ತು ಭಾರತ ಜಾಫ್ನಾಗೆ ಬೇಕಾದ ಸರಕು ಸರಂಜಾಮುಗಳನ್ನು ತುಂಬಿ ಅವುಗಳ ರಕ್ಷಣೆಗೆ ಮಿರಾಜ್ಗಳನ್ನು ಕಳುಹಿಸಿಕೊಡ್ತು. ಹೀಗವತ್ತು ಭಾರತದಿಂದ ಹಾರಿದ್ದು ಒಟ್ಟು 11 ವಿಮಾನಗಳು. ಹೀಗೆ ಒಂದು ಕಡೆ ವಿಮಾನಗಳು ಶ್ರೀಲಂಕಾದ ಕಡೆ ಹಾರೋದಕ್ಕೆ ತಯಾರಿ ಮಾಡ್ಕೋತಾ ಇದ್ರೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ಅವತ್ತಿನ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವರಾಗಿದ್ದ ನಟ್ವರ್ ಸಿಂಗ್ ಭಾರತದಲ್ಲಿನ ಶ್ರೀಲಂಕಾ ರಾಯಭಾರಿ ಬೆರ್ನಾರ್ಡ್ ತಿಲಕರತ್ನೆ ಅವರನ್ನು ತಮ್ಮ ಕಚೇರಿಗೆ ಕರೆಸ್ಕೊಳ್ತಾರೆ. ಅವರಿಗೆ ಭಾರತ ವಿಮಾನದ ಮೂಲಕ ಒಂದಷ್ಟು ಆಹಾರ ಸಾಮಗ್ರಿಯನ್ನು ಜಾಫ್ನಾಗೆ ಏರ್ ಡ್ರಾಪ್ ಮಾಡ್ತಿರೋ ವಿಷಯನ ತಿಳಿಸ್ತಾರೆ. ಮತ್ತೊಂದು ಕಡೆ ಶ್ರೀಲಂಕಾದಲ್ಲಿದ್ದ ಭಾರತದ ರಾಯಭಾರಿ ಜ್ಯೋತಿಂದ್ರನಾಥ್ ದೀಕ್ಷಿತ್ ಲಂಕಾದ ಅವತ್ತಿನ ಅಧ್ಯಕ್ಷ JR ಅಂತ ಕರೆಸಿಕೊಳ್ಳಲ್ಪಡ್ತಿದ್ದ ಜೂನಿಯಸ್ ರಿಚರ್ಡ್ ಜಯವರ್ಧನೆ ಅವರನ್ನು ಭೇಟಿ ಮಾಡಿ ಅವರಿಗೆ ಭಾರತದ ನಿಲುವನ್ನು ಅರ್ಥ ಮಾಡಿಸ್ತಾರೆ. ಯುದ್ಧ ವಿಮಾನಗಳ ರಕ್ಷಣೆಯಲ್ಲಿ ಬರ್ತಾ ಇರೋ ಸರಕು ಸಾಗಣೆ ವಿಮಾನಗಳನ್ನು ತಡೆದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಲಂಕಾದ ಅಧ್ಯಕ್ಷರಿಗೆ ಅರ್ಥ ಮಾಡಿಸೋದ್ರಲ್ಲಿ ಜ್ಯೋತಿಂದ್ರನಾಥ್ ದೀಕ್ಷಿತ್ ಯಶಸ್ವಿ ಕೂಡ ಆಗ್ತಾರೆ. ಅಂದಹಾಗೆ ಈ ಜ್ಯೋತಿಂದ್ರನಾಥ್ ದೀಕ್ಷಿತ್ ಅನ್ನೋ ಹೆಸರು ಕೇಳಿ ಇವರು ಯಾರೋ ಉತ್ತರ ಭಾರತದ ಅಧಿಕಾರಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. JN ದೀಕ್ಷಿತ್ ಹುಟ್ಟಿದ್ದು ಚೆನ್ನೈನಲ್ಲಿ. ತಂದೆ ಮುನ್ಷಿ ಪರಮು ಪಿಳ್ಳೈ, ಖ್ಯಾತ ಮಲಯಾಳಿ ಲೇಖಕ. ಇನ್ನು ದೀಕ್ಷಿತ್ ಅನ್ನೋ ಹೆಸರು ಬಂದದ್ದು ಅವರ ಸಾಕು ತಂದೆ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಪತ್ರಕರ್ತ ಕೂಡ ಆಗಿದ್ದ ಸೀತಾರಾಮ ದೀಕ್ಷಿತ್ ಅವರಿಂದ. ಹೀಗೆ ದಕ್ಷಿಣ ಮೂಲದ ನಾಯರ್ ಕುಟುಂಬದಿಂದ ಬಂದ JN ದೀಕ್ಷಿತ್ ಅವತ್ತು ಭಾರತದ ಈ ಕಾರ್ಯಾಚರಣೆಯ ಹಿಂದೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದರು. ಹೀಗೆ ಎಲ್ಲ ರೀತಿಯಿಂದಲೂ ಒತ್ತಡ ತಂದು ಯುದ್ಧ ವಿಮಾನಗಳ ರಕ್ಷಣೆಯಲ್ಲಿ ಜಾಫ್ನಾಗೆ ಆಹಾರ ಮತ್ತು ಔಷಧಗಳ ಸರಬರಾಜು ಮಾಡೋ ಹಠಕ್ಕೆ ಭಾರತ ಬಿತ್ತೋ ಶ್ರೀಲಂಕಾ ಏನೂ ಮಾಡಲಾಗದೆ ಸುಮ್ಮನಾಗಬೇಕಾಯಿತು. ಅಲ್ಲಿ ಅಕಸ್ಮಾತ್ ಭಾರತದ ವಿಮಾನಗಳನ್ನು ತಡೆಯುವ ಸಾಹಸವನ್ನು ಮಾಡಿದರೆ ಪರಿಣಾಮ ಏನಾಗುತ್ತೆ ಅನ್ನೋದು ಲಂಕೆಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಭಾರತದ AN-32 ವಿಮಾನಗಳು ಜಾಫ್ನಾ ಪ್ರದೇಶವನ್ನು ಸೇರೋದಕ್ಕೆ ಯಾವ ಅಡ್ಡಿಯೂ ಉಂಟಾಗಲಿಲ್ಲ. ಭಾರತೀಯ ಯೋಧರು ತಾವು ಕೊಂಡೊಯ್ದಿದ್ದ ಅಷ್ಟೂ ಸಾಮಗ್ರಿಗಳನ್ನು ಜಾಫ್ನಾದಲ್ಲಿ ಏರ್ ಡ್ರಾಪ್ ಮಾಡಿ ಅಲ್ಲಿಂದ ಸುರಕ್ಷಿತವಾಗಿ ಬೆಂಗಳೂರಿಗೆ ಹಿಂತಿರುಗಿ ಬಂದರು. ಅಲ್ಲಿಗೆ ಜಾಫ್ನಾದ ನಾಗರಿಕರ ಹಸಿವು ತೀರಿಸುವ, ಔಷಧಗಳನ್ನು ಒದಗಿಸುವ ಮಾನವೀಯ ಕಾರ್ಯವನ್ನು
ಭಾರತ ಪೂರ್ಣಗೊಳಿಸಿತು. ಅವತ್ತು ನಡೆದ ಆಪರೇಷನ್ ಪೂಮಲೈ ಕಾರ್ಯಾಚರಣೆಯನ್ನ ಪ್ರಧಾನಿ ರಾಜೀವ್ ಹಾಗೂ ಅವರ ಸಂಪುಟದ ಒಂದಷ್ಟು ಸದಸ್ಯರು ಹಾಗೆ 3 ಪಡೆಗಳ ಮುಖ್ಯಸ್ಥರು ಮಾನಿಟರಿಂಗ್ ಮಾಡ್ತಾ ಇದ್ರು ಅನ್ನೋದು ಈ ಕಾರ್ಯಾಚರಣೆಯ ಮತ್ತೊಂದು ವಿಶೇಷ. ಅವತ್ತು ಶ್ರೀಲಂಕಾ ಪ್ರತಿರೋಧವನ್ನು ಒಡ್ಡಲಾಗದೆ ಸುಮ್ಮನೆ ಇದ್ರೂ ಕೂಡ ಈ ಘಟನೆ ಅಲ್ಲಿನ ಆಡಳಿತವನ್ನು ಭಾರತದ ವಿರುದ್ಧ ಕೆರಳೋ ಹಾಗೆ ಮಾಡಿತು. ಲಂಕಾ ರಾಯಭಾರಿ ಬರ್ನಾರ್ಡ್ ತಿಲಕರತ್ನೆ ಭಾರತ ಸರ್ಕಾರಕ್ಕೆ ಪ್ರತಿಭಟನಾ ಪತ್ರವನ್ನು ಬರೆದುಕೊಟ್ರು. ಭಾರತದ ಯುದ್ಧ ವಿಮಾನಗಳು ಶ್ರೀಲಂಕಾದ ಗಡಿಯನ್ನು ಪ್ರವೇಶಿಸುವ ಮೂಲಕ ಲಂಕೆಯ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟು ಮಾಡಿವೆ ಅಂತ ಬಾಯಿ ಹೊಡ್ಕೊಳ್ತು. ಆದರೆ ಇದೆಲ್ಲದಕ್ಕೂ ರಾಜೀವ್ ಗಾಂಧಿ ಅವರದ್ದು ಅದೇ ಸುಂದರ ಮುಗುಳ್ನಗೆ. ಹಾಗಂತ ಭಾರತ ಸುಮ್ಮನೆ ನಗುತ್ತಾ ಕೂತ್ಕೊಳ್ಳಿಲ್ಲ. ಬದಲಿಗೆ ಲಂಕಾದ ಅಧ್ಯಕ್ಷ ಜಯವರ್ಧನೆ ಜೊತೆಗೆ ಮಾತುಕತೆಗಳು ಆರಂಭ ಆದವು. ಅಲ್ಲಿನ ಶಾಂತಿಯನ್ನು ಕಾಪಾಡೋದಕ್ಕೆ ಭಾರತ ಲಂಕೆಗೆ ಸಹಾಯ ಮಾಡೋದಕ್ಕೆ ಕೂಡ ಮುಂದಾಯಿತು. ಅದರ ಪರಿಣಾಮವೇ ಎರಡೂ ದೇಶಗಳ ನಡುವೆ ಉಂಟಾದ ಭಾರತ ಶ್ರೀಲಂಕಾ ಒಪ್ಪಂದ. ಲಂಕೆಗೆ ಪೀಸ್ ಕೀಪಿಂಗ್ ಫೋರ್ಸನ್ನು ಕಳುಹಿಸಿಕೊಡೋ ನಿರ್ಧಾರ ಆಯ್ತಲ್ಲ, ಅದನ್ನು ಭಾರತದ ಸಾಕಷ್ಟು ರಾಜಕಾರಣಿಗಳು ಕೂಡ ಅವತ್ತು ವಿರೋಧ ಮಾಡಿದರು. ಅವತ್ತು ಸಚಿವ ಸಂಪುಟದ ಒಂದು ಒಪ್ಪಿಗೆ ಕೂಡ ಇಲ್ಲದೆ ರಾಜೀವ್ ಗಾಂಧಿ ಇಂಥದ್ದೊಂದು ದೊಡ್ಡ ನಿರ್ಧಾರವನ್ನು ತಗೋತಾರೆ. ಮತ್ತು ರಾಜೀವ್ ಗಾಂಧಿಯವರ ಈ ನಿರ್ಧಾರ ಮುಂದೆ ಅವರ ಹತ್ಯೆಗೆ ಕೂಡ ಕಾರಣ ಆಯಿತು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ನಟ್ವರ್ ಸಿಂಗ್ ಹೇಳ್ಕೋತಾರೆ. ಸ್ನೇಹಿತರೆ, ಪೀಸ್ ಕೀಪಿಂಗ್ ಫೋರ್ಸನ್ನು ಕಳುಹಿಸೋದು ಭಾರತದ ರಾಜಕಾರಣಿಗಳಿಗೆ ಹೇಗೆ ಇಷ್ಟ ಇರಲಿಲ್ವೋ ಅದೇ ಥರ ಪೀಸ್ ಕೀಪಿಂಗ್ ಫೋರ್ಸನ್ನು ಶ್ರೀಲಂಕಾಗೆ ಕರೆಸ್ಕೊಳ್ಳೋದು ಅಲ್ಲಿನ ಅಧ್ಯಕ್ಷನನ್ನು ಹೊರತುಪಡಿಸಿದರೆ ಅಲ್ಲಿನ ಸಾಕಷ್ಟು ರಾಜಕಾರಣಿಗಳಿಗೆ, ನಾಯಕರಿಗೆ ಕೂಡ ಇಷ್ಟ ಇರಲಿಲ್ಲ. ಅಫ್ಕೋರ್ಸ್ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನೋದು ಶ್ರೀಲಂಕಾಗೆ ಹೋಗಿದ್ದು ತಮಿಳರ ಹಿತರಕ್ಷಣೆಗೆ ಆದರೂ ಕೂಡ ಅದನ್ನು ಅವತ್ತು LTTE ಕೂಡ ವಿರೋಧ ಮಾಡಿತ್ತು. ಗೆಳೆಯರೆ, ಅವತ್ತಿಗಾಗಲೇ ಶ್ರೀಲಂಕಾ ಚೈನಾದ ಜೊತೆಗೆ ನಿಕಟ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇತ್ತು. ಶ್ರೀಲಂಕಾದ ಸಿಂಹಳಿಯ ಬೌದ್ಧರಿಗೆ ಭಾರತಕ್ಕಿಂತ ಚೈನಾ ಅತ್ಯಾಪ್ತವಾಗಿ ಕಾಣಿಸೋದಕ್ಕೆ ಶುರುವಾಗಿತ್ತು. ಇನ್ನು ರಾಜೀವ್ ಗಾಂಧಿ ಅವರ ಸಲಹೆಗಾರರು ಅಲ್ಲಿ ಬೇರೆಯದ್ದೇ ಆದ ರೀತಿಯ ಅಡ್ವೈಸ್ಗಳನ್ನು ಕೊಡ್ತಾ ಇದ್ರು. ಆಫ್ಘನಿಸ್ತಾನ್ ಹಾಗೂ ವಿಯೆಟ್ನಾಂಗಳಲ್ಲಾದ ಹಾಗೆ ಶ್ರೀಲಂಕಾದಲ್ಲಿ ಕೂಡ ಮತ್ತಿನ್ಯಾವುದೋ ದೇಶ ಬಂದು ಕೂತ್ರೆ ಅದರಿಂದ ಭಾರತದ ಹಿತಾಸಕ್ತಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ರಾಜೀವ್ ಅವರ ತಲೆಗೆ ಬಿತ್ತಲಾದ ಬೀಜ. ಅದರಲ್ಲೂ ಚೀನಾದ ಬಗ್ಗೆ ತುಂಬಾ ಅನುಮಾನಗಳಿದ್ವಲ್ಲ. ಅಷ್ಟೊತ್ತಿಗೆ ಆಫ್ಘನಿಸ್ತಾನದಲ್ಲಿ USSR ಮೆತ್ತಗಾಗಿತ್ತು. ಅವರಲ್ಲಿಂದ ಎದ್ದು ಹೋಗೋ ಎಲ್ಲ ಸೂಚನೆಗಳು ಸಿಗತೊಡಗಿದ್ವು. ಇಂಥ ಸಂದರ್ಭದಲ್ಲೇ ಚೀನಾ ಅಥವಾ ಅಮೆರಿಕ ಯಾರೇ ಬಂದು ಶ್ರೀಲಂಕಾದಲ್ಲಿ ಕೂತ್ಕೊಂಡ್ರೂ ಕೂಡ ಅದರಿಂದ ಮುಂದೆ ಭಾರತಕ್ಕೆ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಶ್ರೀಲಂಕಾದಲ್ಲಿ ಭಾರತೀಯ ಸೇನೆನೇ ಇರಲಿ ಅಂದುಕೊಂಡ್ರು ರಾಜೀವ್ ಗಾಂಧಿ. ಅದಕ್ಕೆ ಶಾಂತಿ ಒಪ್ಪಂದ ತುಂಬಾ ಸಹಕಾರಿಯಾಗ್ತಾ ಇತ್ತು. ಈ ಒಪ್ಪಂದದ ಪ್ರಕಾರ ಲಂಕಾ ತನ್ನ ದೇಶದ ಉತ್ತರ ಭಾಗದಲ್ಲಿರೋ ಪ್ರದೇಶಗಳಿಗೆ ಸ್ವಾಯತ್ತ ಆಡಳಿತ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತಮಿಳು ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಒಪ್ಕೋಬೇಕು. ಲಂಕಾ ಸೈನ್ಯ ಶುರು ಮಾಡಿದ್ದ ಆಪರೇಷನ್ ಲಿಬರೇಷನ್ ಅನ್ನು ತಕ್ಷಣ ಸ್ಥಗಿತಗೊಳಿಸಬೇಕು. ಲಂಕಾ ಪಡೆಗಳು ಉತ್ತರ ಭಾಗದಿಂದ ಹಿಂದಕ್ಕೆ ಸರಿಬೇಕು. ಹಾಗೇನೆ LTTE ನಿಶಸ್ತ್ರೀಕರಣಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅನ್ನೋ ಕಂಡೀಷನ್ಗಳಿದ್ವು. ಈ ಒಪ್ಪಂದದ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಸಾಕಷ್ಟು ಮಾತುಕತೆಗಳು ನಡೆದವು. ಪತ್ರಗಳ ವಿನಿಮಯ ಕೂಡ ಆಯಿತು. ಅದರಲ್ಲಿ ಅತಿ ಮುಖ್ಯವಾಗಿ ಶ್ರೀಲಂಕಾ ಭಾರತಕ್ಕೊಂದು ಮಾತು ಕೊಡ್ತು. ಅದು ಏನು ಅಂದರೆ, ಯಾವುದೇ ಕಾರಣಕ್ಕೂ ಶ್ರೀಲಂಕಾದ ಯಾವುದೇ ಬಂದರನ್ನು ಕೂಡ ಭಾರತದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ಬೇರೆ ಯಾವುದೇ ದೇಶದ ಸೇನಾ ಚಟುವಟಿಕೆಗಳಿಗೆ ಶ್ರೀಲಂಕಾ ಕೊಡೋದಿಲ್ಲ ಅನ್ನೋದು. ಇದು ಬೇರೇನೂ ಅಲ್ಲ, ಶ್ರೀಲಂಕಾ ಚೀನಾ ಹಾಗೂ ಅಮೆರಿಕದ ಸೇನಾ ಪಡೆಗಳಿಗೆ ತನ್ನ ನೆಲದಲ್ಲಿ ಅವಕಾಶ ಮಾಡಿಕೊಟ್ಟು ಬಿಟ್ಟಿತು ಅನ್ನೋ ಭಾರತದ ಆತಂಕ ಇತ್ತಲ್ಲ, ಅದಕ್ಕಾಗಿ ಮಾಡಿಕೊಂಡ ಚಿಕ್ಕ ಮಾತುಕತೆ ಇದು. ಇದನ್ನು ಅಗ್ರಿಮೆಂಟಲ್ಲಿ ಸೇರಿಸಲಿಲ್ಲ ನಿಜ, ಆದರೆ ಶ್ರೀಲಂಕಾ ಭಾರತದ ಜೊತೆಗೆ ನಡೆಸಿದ ಪತ್ರ ವ್ಯವಹಾರಗಳಲ್ಲಿ ಈ ಬಗ್ಗೆ ಸ್ಪಷ್ಟವಾಗಿ ಮಾತು ಕೊಡ್ತು. ಅದಾದ ಮೇಲೆ ಭಾರತೀಯ ಪಡೆಗಳು ಶ್ರೀಲಂಕಾಗೆ ಕಾಲಿಟ್ವು. ಇಲ್ಲಿ ಭಾರತೀಯ ಸೇನೆಯ ಆಗಮನವನ್ನು ತಮಿಳರು ಸ್ವಾಗತಿಸಿದರಾದರೂ ಇದನ್ನು LTTE ಇಷ್ಟಪಡಲಿಲ್ಲ. ಮತ್ತೊಂದು ಕಡೆ ಲಂಕೆಯ ಬೌದ್ಧರಿಗೆ ಹಾಗೆ ಅಲ್ಲಿನ ಸೇನಾಧಿಕಾರಿಗಳಿಗೆ ಇದು ಇಷ್ಟ ಆಗಲಿಲ್ಲ. ರಾಜೀವ್ ಗಾಂಧಿ ಅಲ್ಲಿನ ಸಿಂಹಳೀಯರ ವಿರುದ್ಧ ತಮಿಳರಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಲಂಕೆಯ ಸಾಕಷ್ಟು ಜನ ಭಾವಿಸಿದರು. ಇದು ರಾಜೀವ್ ಅವರ ಹತ್ಯಾಯತ್ನಕ್ಕೆ ಕೂಡ ಕಾರಣವಾಗಿ ಬಿಡ್ತು. ಇದು ಭಾರತದ ಶಾಂತಿ ಪಾಲನಾ ಪಡೆ ಶ್ರೀಲಂಕಾಗೆ ಬಂದಿದ್ದು ಸಾಕಷ್ಟು ಸಿಂಹಳೀಯ ಬೌದ್ಧರಿಗೆ ಇಷ್ಟ ಇಲ್ಲ ಅನ್ನೋದನ್ನ ಜಗಜ್ಜಾಹೀರು ಮಾಡ್ತು. ಆದರೂ ನಮ್ಮ ಸೈನ್ಯ ಆ ಹೊಸ ನೆಲದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲೇಬೇಕಿತ್ತು. ಅಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡಬೇಕಿತ್ತು. ಅದು ಭಾರತೀಯ ಪಡೆಗಳ ಮೊಟ್ಟ ಮೊದಲ ಗಡಿಯಾಚೆಗಿನ ಕಾರ್ಯಾಚರಣೆ ಕೂಡ ಆಗಿತ್ತು. ಭಾರತೀಯ ಪಡೆಗಳ ಸಾಹಸೋಪೇತ ಕಾರ್ಯಾಚರಣೆಯ ಫಲವಾಗಿ 3 ವಾರಗಳಲ್ಲಿ ಜಾಫ್ನಾ ಭಾರತೀಯ ಪಡೆಗಳ ವಶ ಆಯಿತು.
ಅಲ್ಲಿ LTTEಯ ಬಲ ಮುರಿಯೋ ನಿಟ್ಟಲ್ಲಿ ಭಾರತೀಯ ಸೇನೆಗಳು ಅತ್ಯಂತ ನಿರ್ದಯವಾಗಿ ವರ್ತಿಸಬೇಕಾಗಿ ಬಂತು ಅಂತ ಹೇಳಲಾಗುತ್ತೆ. ಹಾಗೆಯೇ ಸಾಕಷ್ಟು ಯೋಧರನ್ನು LTTE ಪಡೆಗಳು ಕೊಂದು ಕೂಡ ಹಾಕಿದ್ವು. ಅಲ್ಲಿ ಸುಮಾರು 1350ಕ್ಕೂ ಹೆಚ್ಚು ಭಾರತೀಯ ಸೈನಿಕರು ಸಾವನ್ನಪ್ಪಿದ್ರು. LTTEಗೆ ಸೇರಿದ 1,000 ಮಂದಿ ಅಲ್ಲಿ ಹತರಾದರು. ಗೆಳೆಯರೆ, ಅಲ್ಲಿ ಪ್ರಭಾಕರನ್ ತುಂಬಾನೇ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಬರ್ತಾನೆ. ಭಾರತೀಯ ಪಡೆಗಳು ಶ್ರೀಲಂಕಾಗೆ ಬಂದಿರೋದೇ ತಮಿಳರ ಹಿತರಕ್ಷಣೆಗೆ ಅನ್ನೋದನ್ನ LTTE ಮರೆತು ಹೋಯಿತು. ಅಲ್ಲಿ ತಮಿಳರ ಹಕ್ಕುಗಳಿಗಾಗಿ ನಡೀತಾ ಇದ್ದ ಹೋರಾಟ ತಮಿಳು ಪ್ರತ್ಯೇಕ ದೇಶದ ಕೂಗಾಗಿ ಬದಲಾಗಿತ್ತು. ಪ್ರಭಾಕರನ್ಗೆ ಸಿಕ್ಕ ಅಂತಾರಾಷ್ಟ್ರೀಯ ಸಂಪರ್ಕಗಳು, ವಿವಿಧ ಭಯೋತ್ಪಾದಕ ಗುಂಪುಗಳ ಜೊತೆಗಿನ ಸಂಬಂಧಗಳು, ಒಡನಾಟಗಳು ವಿಚಿತ್ರ ಭ್ರಮೆಯನ್ನು ಹುಟ್ಟಿಸಿಬಿಟ್ಟಿದ್ವು. ಅವತ್ತು ಕಾಪಾಡೋದಕ್ಕೆ ಬಂದವರ ವಿರುದ್ಧವೇ ಸೆಣಸಾಡೋದಕ್ಕೆ ಪ್ರಭಾಕರನ್ ನಿಲ್ಲದೆ ಹೋಗಿದ್ರೆ ತಮಿಳರ ಹಕ್ಕುಗಳನ್ನು ಕಾಪಾಡೋ ನಿಟ್ಟಲ್ಲಿ ಭಾರತದ ಪ್ರಯತ್ನಗಳಿಗೆ ಖಂಡಿತ ಯಶಸ್ಸು ಸಿಗ್ತಾ ಇತ್ತು. ಭಾರತೀಯ ಸೇನೆ ಶ್ರೀಲಂಕಾದಲ್ಲಿ ನೆಲೆ ನಿಲ್ಲೋದಕ್ಕೆ ಕೂಡ ಸಾಧ್ಯವಾಗ್ತಾ ಇತ್ತು. ಮುಂದೆ ಕೂಡ ಶ್ರೀಲಂಕಾ ಭಾರತದ ಹಿಡಿತದಲ್ಲಿ ಉಳಿಯೋ ಹಾಗಾಗ್ತಾ ಇತ್ತು. ಆದರೆ ಪ್ರಭಾಕರನ್ ಮಾಡಿಕೊಂಡ ಎಡವಟ್ಟು ಅಲ್ಲಿ LTTEಗೆ ತುಂಬಾನೇ ನಷ್ಟ ಉಂಟು ಮಾಡಿತು. ಒಂದು ಕಡೆ ಶ್ರೀಲಂಕಾ ಸೇನೆಯ ಅಸಹಕಾರ, ಮತ್ತೊಂದು ಕಡೆ ಈ LTTE ಮಾಡ್ತಾ ಇದ್ದ ಮರಾಮೋಸದ ದಾಳಿಗಳು. ಇವೆಲ್ಲದರಿಂದ ಬೇಸತ್ತಿದ್ದ ಭಾರತೀಯ ಸೇನೆ ಲಂಕೆಯಲ್ಲಿ ತನ್ನ ರೌದ್ರಾವತಾರವನ್ನು ಪ್ರದರ್ಶನ ಮಾಡೋದಕ್ಕೆ ನಿಂತುಬಿಡ್ತು. LTTEನ ಮಟ್ಟ ಹಾಕೋದಕ್ಕೆ ತನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಆರಂಭ ಮಾಡಿತು. ಇದರ ನಡುವೆ ಲಂಕೆಯ ರಾಜಕಾರಣದಲ್ಲಿ ಬದಲಾವಣೆಗಳಾದವು. ಅಲ್ಲಿವರೆಗೆ ಅಧ್ಯಕ್ಷರಾಗಿದ್ದ ಜಯವರ್ಧನೆ ಅಧಿಕಾರದಿಂದ ಕೆಳಗಿಳಿದಿದ್ರು. ಜಯವರ್ಧನೆಯ ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿದ್ದ ರಣಸಿಂಘೆ ಪ್ರೇಮದಾಸ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದರು. ಈ ಪ್ರೇಮದಾಸಗೆ ಭಾರತೀಯ ಪಡೆಗಳು ಶ್ರೀಲಂಕಾದಲ್ಲಿರೋದು ಇಷ್ಟ ಇರಲಿಲ್ಲ. ಹೇಗಾದರೂ ಮಾಡಿ ಭಾರತೀಯ ಪಡೆಗಳನ್ನು ವಾಪಸ್ ಕಳುಹಿಸಬೇಕು ಅಂತ ಪ್ರೇಮದಾಸ ಶತಾಯಗತಾಯ ಪ್ರಯತ್ನಗಳನ್ನು ಶುರು ಮಾಡಿದರು ಮತ್ತು ಭಾರತ ಸರ್ಕಾರದ ಮೇಲೆ ಹಾಗೂ ಸೇನೆಯ ಮೇಲೆ ಕೂಡ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದರು. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಶೇಷ ಏನು ಗೊತ್ತಾ? ಹೇಗೆ ಭಾರತೀಯ ಶಾಂತಿ ಪಾಲನಾ ಪಡೆ ಶ್ರೀಲಂಕಾದ ಬಲವನ್ನು ಮುರಿದು ಲಂಕೆಗೆ ಕಾಲಿಟ್ಟಿತ್ತೋ ಅದೇ ರೀತಿ ಅಲ್ಲಿಂದ ಹೊರಟು ಬರುವಾಗ ಕೂಡ ಲಂಕನ್ನರಿಗೆ ಭಾರತೀಯ ಪಡೆಗಳ ತಾಕತ್ತೇನು ಅನ್ನೋದನ್ನು ತೋರಿಸಿಕೊಡ್ತು. ಆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಭಾರತೀಯ ಪಡೆಗಳು ಲಂಕೆಯ ವಿರುದ್ಧವೇ ಯುದ್ಧ ಸಾರೋ ಸಾಧ್ಯತೆಯೂ ಇತ್ತು. ಅದರ ಹಿಂದಿದ್ದ ಕಾರಣ ಏನು? ಇಷ್ಟಕ್ಕೂ ಅಲ್ಲಿ ಭಾರತೀಯ ಪಡೆಗಳನ್ನು ಹೊರಗೆ ಕಳುಹಿಸುವ ಆತುರದಲ್ಲಿ ಶ್ರೀಲಂಕಾ ಮಾಡಿಕೊಂಡ ಎಡವಟ್ಟುಗಳೇನು? ಅಲ್ಲಿಂದ ಭಾರತೀಯ ಪಡೆಗಳು ಎದ್ದು ಬಂದ ನಂತರ ನಡೆದ ಘಟನೆಗಳೇನು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.